ಕಥಾನುವಾದಃ. ಇದುವರೆಗೆ ಬ್ರಹ್ಮದೇವರ ಸ್ತೋತ್ರನೇ ಮುಂದೆ ಬರಿತಾ ಇತ್ತು. ಅದರಲ್ಲಿ ಬ್ರಹ್ಮದೇವರ ಈ ಪ್ರಾರ್ಥನೆ ಮುಂದೆ ಏನಾಯ್ತು ಅಂದ್ರೆ, ಭಗವಂತ ತಾನು ಈ ಯಕ್ಷರ ಥರ ಆಗ್ಲಿ ಅಥವಾ ಪಿಶಾಚಗಳ ಥರ ಆಗ್ಲಿ ಪ್ರತ್ಯಕ್ಷ ಆಗಲ್ಲ, ಕಣ್ಣಿಗೆ ಕಾಣಿಸಲ್ಲ. ಆದ್ಮೇಲೆ ಇವನು ತಿಳ್ಕೊಳ್ಳಿಕ್ಕೆ ಆಗಲ್ವಲ್ಲ ಅಂತ ಒಂದು ಪ್ರಶ್ನೆ. ಹಾಗಾದ್ರೆ ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂದ್ಮೇಲೆ ಪ್ರಯತ್ನ ಯಾಕೆ ಪಡ್ಬೇಕು ಮನುಷ್ಯರು ಅಂತ ಈ ಪ್ರಶ್ನೆಯನ್ನು ಇಟ್ಕೊಂಡು, ಹಾಗಲ್ಲ, ಭಗವಂತನನ್ನ ಖಂಡಿತವಾಗಿ ತಿಳ್ಕೊಳ್ಬಹುದು, ಆದ್ರೆ ಅದಕ್ಕೆ ಬೇಕಾದ ಸಾಧನಗಳನ್ನ ಇಟ್ಕೊಳ್ಬೇಕು. ಸಾಮಗ್ರಿ ಇದ್ರೆ ಮಾತ್ರ ಭಗವಂತನನ್ನ ತಾವು ಕಣ್ಣು ಹಿಡಿಲಿಕ್ಕೆ ಸಾಧ್ಯ. ಅಂದ್ರೆ ಅವರಿಗೆ ಮಾತ್ರ ಅವನು ಗೋಚರಾಗಿ ಅನುಗ್ರಹ ಮಾಡ್ತಾನೆ, ಹೊರತು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಈ ವಿಷಯ ಏನಿದೆ ಅದನ್ನ ಈಗ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. 5ನೆಯ ಶ್ಲೋಕ. ಏತು ತ್ವದೀಯ ಚರಣಾಂಬುಜ ಕೋಶಗಂಧಂ ಜಿಘ್ರಂತೆ ಕರ್ಣವಿವರೈಃ ಶ್ರುತಿವಾತನೀತಂ. ಭಕ್ತ್ಯಾ ಗೃಹೀತ ಚರಣಃ ಪರಜಾ ಚ ತೇಷಾಂ ನಾಪೈಷೀನಾಥ ಹೃದಯಾಂಬುರುಹಾತ್ ಸ್ವಪುಂಸಾಂ. ಭಗವಂತ ತಾನು ಇಂಥವರಿಂದ ತಾನು ಎಂದಿಗೂ ಹೊರಗೆ ಹೋಗಲ್ಲ ಅಂತ ಹೇಳಿದ್ರು. ಅಂದ್ರೆ ಭಗವಂತನ ಸ್ಥಿತಿ ಯಾವಾಗ್ಲೂ ಇಂಥ ಭಕ್ತರ ಹೃದಯದಲ್ಲಿ ಇರುತ್ತೆ. ಯಾವಾಗ್ಲೂ ದೇವರು ಭಕ್ತರ ಹೃದಯದಲ್ಲಿ ಇರ್ತಾನೆ. ಎಂಥರ ಹೃದಯದಲ್ಲಿ ಇರ್ತಾನೆ ಅಂದ್ರೆ, ಅವರವರ ಭಕ್ತಿಗೆ ಮೆಚ್ಚಿ ಭಗವಂತ ತಾನು ಅವರವರ ಹೃದಯದಲ್ಲಿ ಇರ್ತಾನೆ. ಆ ಹಿಂದಿನ ಪಾಠದಲ್ಲಿ ಕೇಳಿದ್ವಿ, ಅವನೇ ತಾನು ತನ್ನ ಕಾಲನ್ನ ಕೊಟ್ಬಿಡ್ತಾನಂತೆ ಹಿಡಿಲಿಕ್ಕೆ. ಯಾಕಂದ್ರೆ ಭಕ್ತಿ ಅನ್ನೋ ಹಗ್ಗವನ್ನ ಇಟ್ಕೊಂಡಿದ್ದಾನೆ, ಆದ್ರಿಂದ ಆರಾಮಾಗಿ ಆ ಭಕ್ತ ಹಿಡಿದು ಬಿಡ್ಬೋದು. ಆದ್ರೆ ಇದ್ರ ಮುಂಚೆ ಕೆಲವು ಯೋಗ್ಯತೆ ಹೇಗಿದೆ ಅಂತ ಅದನ್ನ ವಿವರಣೆ ಮಾಡಿದ್ದಾರೆ. ಕೆಲವರು ಅಂದ್ರೆ ಯಾರ್ಯಾರು ಜ್ಞಾನಿಗಳಿದ್ದಾರೆ ಅವರೆಲ್ಲ ಸದಾ ತಾವು ಕಿವಿಯನ್ನ ಕೊಟ್ಬಿಟ್ಟಿರ್ತಾರಂತೆ. ಯಾವಾಗಲೂ ಆ ಗಾಳಿ ಬಂದು ಕಿವಿ ಒಳಗಡೆ ಹೋಗ್ತಾ ಇರುತ್ತಂತೆ. ಅದು ಯಾವುದು? ಶ್ರುತಿ ವಾತ ನೀತಂ ಅಂತ ಹೇಳ್ತಾರೆ. ಶ್ರುತಿ ವಾತ ಅಂದ್ರೆ ಶ್ರುತಿ ಅಂದ್ರೆ ವೇದ, ವೇದ ಉಪನಿಷತ್ತು, ವೇದದ ವಿಭಾಗ ಏನಿದೆ ಪ್ರತಿಯೊಂದು ಅದು ಗಾಳಿ ತರ. ಆ ಗಾಳಿಯಿಂದ ಕಿವಿಯನ್ನ ಯಾವಾಗ್ಲೂ ಕೂಡ ಸೇರಿಸ್ಕೊಂಡ್ ಬಿಡ್ಬೇಕಂತ ಗಾಳಿಗೆ, ಅಂದ್ರೆ ಹೋಗ್ತಾ ಇರ್ಬೇಕು ಅಂತ ಅರ್ಥ ಒಳಗಡೆ. ಅದೆಷ್ಟು ಒಳಗಡೆ ಹೋಗುತ್ತೋ ಅಷ್ಟು ಅನುಕೂಲ ಅಂತ. ಯಾವುದಕ್ಕೆ? ಭಗವಂತ ನಮ್ಮ ಹೃದಯದಲ್ಲಿ ವ್ಯಕ್ತ ಆಗ್ಲಿಕ್ಕೆ, ಕಾಣಿಸ್ಲಿಕ್ಕೆ. ತ್ವದೀಯ ಚರಣಾಂಬುಜ ಕೋಶಗಂಧಂ ಅಂತ ಹೇಳ್ತಾರೆ. ಭಗವಂತನ ಮೂಲ ರೂಪ ಅದ್ ಹೇಗಿದೆ ಅಂತಂದ್ರೆ ಕಮಲದ ಮೊಗ್ಗಿನ ತರ ಅಂತೆ. ಅದ್ ನಮಗೆ ವ್ಯಕ್ತ ಆಗ್ಬೇಕು, ಆ ಮೊಗ್ಗು ಅರಳಬೇಕು, ಆ ಮೊಗ್ಗಿನ ಅವಸ್ಥೆಯಲ್ಲಿ ಇರಬಾರ್ದು. ಹಾಗಾದ್ರೆ ಅರಳಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ನಾವು ಉಪನಿಷತ್ತು ವೇದ ಇವನ್ನೆಲ್ಲ ಕೇಳ್ತಾ ಇರ್ಬೇಕು. ಈ ಗಾಳಿ ಜೋರಾಗಿ ಬಂದಾಗ, ಗಾಳಿಯಿಂದ ಒಳಗಡೆ ಹೋದಾಗ ನಮ್ಮ ಹೃದಯ ಕಮಲ ಇದೆಯಲ್ಲ, ಈ ಕಮಲದಲ್ಲೇ ಭಗವಂತ ಇರ್ತಾನೆ. ಎಲ್ಲಾ ಕಡೆನೂ ಇರ್ತಾನೆ ಭಗವಂತ, ನಮ್ಮ ಹೃದಯ ಕಮಲದಲ್ಲೂ ಇರ್ತಾನೆ. ಆ ಗಾಳಿ ಬಂದಾಗ ಆ ಮೊಗ್ಗಾಗಿದ್ದು ಹಿಂಗ್ ವ್ಯಕ್ತ ಆಗುತ್ತೆ, ಅದು ಅರಳ್ಕೊಳತ್ತೆ. ಆ ಅರಳ್ಕೊಂಡಾಗ ಭಗವಂತನನ್ನು ನಾವು ನಮ್ಮ ಹೃದಯದಲ್ಲೇ ಕಾಣ್ತೀವಿ. ಈ ತರ ಆಗ್ಬೇಕು. ಯಾವಾಗ ಈ ತರ ಹೃದಯದಲ್ಲಿ ದೇವರನ್ನು ನಾವು ಕಾಣ್ತೀವೋ ಆಗ ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾನೆ, ನಮ್ಮ ಭಕ್ತಿಗೆ ಅವನು ಮೆಚ್ಚಿದ್ದಾನೆ ಅಂತ ಅರ್ಥ. ಅಲ್ಲಿ ಮಾತ್ರ ಅವನು ಅದೃಶ್ಯನಾಗುವಂತ ಒಂದು ಮಾತೇ ಇಲ್ಲ, ಯಾವಾಗಲೂ ಅವನು ಅಲ್ಲೇ ಇರ್ತಾನೆ ಅಂತ. ಹೀಗೆ ಯಾರ್ಯಾರು ಈ ಉಪಾಸನೆಯನ್ನ ಮಾಡ್ತಾರೋ ಅಂತ ಉಪಾಸನೆ ಮಾಡುವಂತ ಭಕ್ತರಿಗೆಲ್ಲ ದೇವರು ಯಾವತ್ತೂ ವರ ಕೊಟ್ಟೆ ಕೊಡ್ತಾನೆ, ಎಂದಿಗೂ ಕೈ ಕೊಡಲ್ಲ ಅಂತ ಈ ಮಾತನ್ನ ಬ್ರಹ್ಮದೇವರು ತಾವು ಈ ಸ್ತೋತ್ರದ ಮುಖಾಂತರ ತಿಳಿಸಿದ್ದಾರೆ.
ಇದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ತಿಳಿಸಿದ್ದಾರೆ. ಮೊದಲನೇದು ಈ ತೂ ಅನ್ನುವಂತ ಶಬ್ದ ಹಾಕಿದ್ದಾರೆ. ಸಾಮಾನ್ಯವಾಗಿ ತೂ ಅನ್ನೋ ಶಬ್ದ ಹಾಕಿದ್ರೆ ಅದು ಬಯೋ ಥೂ ಅಂತ ಅದಲ್ಲ, ಆ ಥೂ ಬೇರೆ. ಇಲ್ಲಿನ ತೂ ಅಂತಂದ್ರೇನು, ವೈವಿಧ್ಯವನ್ನ ತಿಳಿಸ್ಲಿಕ್ಕೆ ಆ ತೂ ಅನ್ನೋ ಶಬ್ದ ಬಳಸ್ತಾರೆ ಸಂಸ್ಕೃತದಲ್ಲಿ. ಅಂದ್ರೆ ಉಪಾಸನೆ ಮಾಡೋರು ಒಬ್ಬೊಬ್ರು ಅನ್ನಂತರ, ಕೆಲವರು ವ್ಯಾಪ್ತೋಪಾಸಕರು ಅಂತ, ಎಲ್ಲಾ ಕಡೆ ಉಪಾಸನೆ ಮಾಡಿ ಎಲ್ಲಾ ಕಡೆ ದೇವರಿದ್ದಾನೆ ಅಂತ. ಕೆಲವರು ವ್ಯಾಪ್ತೋಪಾಸಕರಲ್ಲ, ಪ್ರತೀಕೋಪಾಸಕರು. ಇದನ್ನೆಲ್ಲ ನ್ಯಾಯಸುಧಾ ಪಾಠದಲ್ಲೂ ಮುಂದೆ ಕೇಳ್ತೀವಿ 4ನೇ ಅಧ್ಯಾಯದಲ್ಲಿ. ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂತ. ಏನಾರೊಂದು ಪ್ರತಿಮೆ ಬೇಕು, ಒಂದು ಸಾಲಿಗ್ರಾಮ ಬೇಕು, ದೇವರನ್ನು ಚಿಂತಿಸ್ಬೇಕಂದ್ರೆ ಇದು ಕೆಲವ್ರಿಗೆ ಪ್ರತಿಮೆನೂ ಬೇಡ, ಅದ್ಯಾವುದು ಬೇಡ, ಹೃದಯದಲ್ಲೇ ದೇವರ ಧ್ಯಾನ ಇದನ್ನೆಲ್ಲ ಮಾಡ್ತಾರೆ. ಕೆಲವರು ಎಲ್ಲಾ ಕಡೆ ಮಾಡ್ತಾರೆ. ಹೀಗೆ ಅನೇಕ ಥರ. ಕೆಲವರು ಅಗ್ನಿಯಲ್ಲಿ ಆರಾಧನೆ ಮಾಡ್ತಾರೆ, ಅಂದ್ರೆ ಪ್ರತೀಕನೇ ಬಂತದ್ದು. ಬ್ರಾಹ್ಮಣರಲ್ಲಿ ದೇವರನ್ನು ಕಾಣ್ತಾರೆ, ಅದೊಂದು ಪ್ರತೀಕದಲ್ಲೇ ಬಂತು. ಎಲ್ಲಾ ಕಡೆ ಹೀಗೆ ದೇವರನ್ನ ಕಾಣೋದು ಅದು ವ್ಯಾಪ್ತೋಪಾಸಕರು, ಅಂದ್ರೆ ಮಧ್ವಾಚಾರ್ಯ ಅಂತ ಮಹಾನುಭಾವರು. ಹೀಗೆ ಅನೇಕ ತರಹದ ಉಪಾಸನೆ ಮಾಡೋರು ಇದ್ದಾರೆ. ಆ ಉಪಾಸನೆ ಮಾಡೋರೆಲ್ಲ ಏನ್ ಮಾಡಿರ್ತಾರೆ, ಉದಾಹರಣೆ ದೊಡ್ಡ ದೊಡ್ಡ ಜ್ಞಾನಿಗಳನ್ನ ತಗೊಂಡ, ಋಷಿಗಳನ್ನ, ಅವರೆಲ್ಲ ಮಹಾತ್ಮರು ಯಾಕೆ ಆಗ್ತಾರೆ ಅಂದ್ರೆ, ಅವರು ಗುರುಮುಖೇಭ್ಯ ಶ್ರುತಿವಾತನೀತಂ ಉಪನಿಷದುಕ್ತ ಪ್ರಕಾರೇಣ ಶ್ರವಣಾಖ್ಯ ವಾಯುನ ಕರ್ಣ ವಿವರೈಹಿ ಪ್ರಾಪಿತಂ. ಅವ್ರೇನ್ ಮಾಡ್ತಾರೆ, ಈ ಗುರುಮುಖದಿಂದ ಅಂದ್ರೆ ಗುರುಗಳ ಹತ್ರ ಹೋಗ್ತಾರೆ, ಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ, ವೇದಗಳನ್ನ ಕಲಿತಾರೆ. ಆ ಕಲಿತು ಏನ್ ಮಾಡ್ತಾರೆ, ತಮ್ಮ ಕಿವಿಯಲ್ಲಿ ಅವರು ಆ ವಾಯುವನ್ನ, ಅಂದ್ರೆ ಆ ಶಾಸ್ತ್ರದ ಗಾಳಿ ಏನಿದೆಯಲ್ಲ, ಶಾಸ್ತ್ರದಿಂದ ಬರೋದು ಕಿವಿಗೆ ತನಕ, ಅಂದ್ರೆ ಆ ಎಲ್ಲ ವಿಷಯಗಳು ಅಂತ ಅರ್ಥ, ಅದೇ ಗಾಳಿಯ ರೂಪದಲ್ಲಿ. ಅದೆಲ್ಲ ಯಾವಾಗ ಈ ಕಿವಿಯ ಮುಖಾಂತರ ಒಳಗಡೆ ಸೇರಿಸ್ಕೊಡ್ತಾರೋ ಆಗ ಏನಾಗುತ್ತೆ ಅಂದ್ರೆ, ತ್ವದೀಯ ಚರಣಾಂಬುಜ ಕೋಶಸ್ಯ ಕ್ಷೀರಾಬ್ಧ್ಯಾಧಿಸ್ಥಿತ ಮೂಲ ರೂಪಾಖ್ಯ ಪದ್ಮ ಮುಕುಲಸ್ಯ ಗಂಧಂ ಹೃದಯ ವ್ಯಕ್ತ ರೂಪಂ ಜಿಘ್ರಂತಿ. ಆಗ ಆ ಗಾಳಿ ಜೊತೆಗೆ ಬಂದಾಗ ಒಳ್ಳೆ ಸುವಾಸನೆ ನಮ್ಮ ಮನಸ್ಸನ್ನು ಮೂಡುತ್ತಂತೆ. ಯಾಕಂದ್ರೆ ಇವಾಗ ವಾಸನೆ ಬರ್ಬೇಕು ಅಂದ್ರೆ ಗಾಳಿ ಬರ್ಬೇಕು, ಗಾಳಿಯ ಸಂಚಾರ. ಯಾವಾಗ ಗಾಳಿ ಸಂಚಾರ ಆಗತ್ತೋ, ಒಳ್ಳೆ ಹೂವಿನ ಪರಿಮಳ ಇದ್ರೆ ಆ ಪರಿಮಳ ಗಾಳಿಯಿಂದ ನಮ್ಮ ಹತ್ರ ಬರುತ್ತೆ. ಯಾಕಂದ್ರೆ ಹೂವಿರೋದು ಎಲ್ಲೋ ದೂರದಲ್ಲಿ, ಅದರ ಪರಿಮಳ ಅಲ್ಲಿದೆ ಹೂವಿನಲ್ಲಿ. ಹೂವಿನ ಪರಿಮಳ ಹೂವಿನಲ್ಲಿ ಇದ್ಮೇಲೆ ನಮ್ಮ ಮೂಗು ಇಲ್ಲೇ ಇದೆ, ನಾವೇನ ಹೂವಿನ ಹತ್ರ ಹೋಗಿಲ್ಲ, ದೂರ ಹೂವಿದೆ. ಆ ಹೂವಿಗೂ ನಮ್ಮ ಮೂಗಿಗೂ ಸನ್ನಿಕರ್ಷಣೆ ಆಗಿಲ್ಲ, ಸಂಬಂಧನೇ ಇಲ್ಲ. ಹೇಗೆ ಅಂದ್ರೆ, ನಮ್ಮ ಪಕ್ಕದ ಮನೆಯಲ್ಲಿ ಯಾವ್ದೋ ಒಂದು ವಸ್ತು ಇದೆ, ನಮ್ಮ ಕಣ್ಣಿಗೂ ನಮ್ಮ ಪಕ್ಕದ ಮನೆಯಲ್ಲಿ ಇರುವಂತಹ ವಸ್ತುವಿಗೂ ಸನ್ನಿಕರ್ಷ ಆಗಿಲ್ಲ. ಈ ಕಣ್ಣು ಇಲ್ಲೇ ಇದೆ, ನಾವಿಲ್ಲೇ ಇದೀವಿ, ನಮ್ ಕಣ್ಣಿಲ್ಲೇ ಇದೆ, ಆ ವಸ್ತು ಅಲ್ಲೇ ಇದೆ. ಹಾಗಾಗಿ ನಮ್ಗೆ ಅಲ್ಲಿ ಏನಿದೆ ಗೊತ್ತಾಗ್ತಾ ಇಲ್ಲ. ನಾವ್ ಎದ್ದು ಹೋಗಿ ನಾವ್ ಆ ಕಣ್ಣಿಂದ ನೋಡಿದ್ಮೇಲೆ ಆ ವಸ್ತುವಿಗೂ ನಮ್ಮ ಕಣ್ಣಿಗೂ ಸಂಬಂಧ, ಸನ್ನಿಕರ್ಷ ಆಯ್ತು, ಆಗ ಜ್ಞಾನ ಬರುತ್ತೆ. ಹಾಗೆ ಇದು ಕಣ್ಣಿನ ತರ ಮೂಗಿಗೂ ಕೂಡ, ಘ್ರಾಣೇಂದ್ರಿಯಕ್ಕೆ ಹೇಗೆ ನಾವೆಲ್ಲೋ ದೂರದಲ್ಲಿದ್ದೀವಿ, ಹೂವನ್ನ ತಗೊಂಡ್ ಮೂಗಿನ ಹತ್ರ ಇಟ್ಕೊಂಡ್ರೆ ಪರಿಮಳ ಬರ್ಬೇಕು. ಯಾಕೆ, ಆಗ ಮೂಗಿಗೂ ಮತ್ತೆ ಹೂವಿಗೂ ಸಂಬಂಧ ಆಯ್ತು, ಸನ್ನಿಕರ್ಷ ಆಯ್ತು. ಆದ್ರೆ ಇಲ್ಲೇನಾಯ್ತು, ಎಲ್ಲೋ ದೂರದಲ್ಲಿ ಹೂವಿದೆ, ಆದ್ರೂ ಅದರ ಪರಿಮಳ ನಮ್ಮ ಮೂಗಿಗೆ ಬರ್ತಾ ಇದೆ. ಅದು ಹೇಗ್ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ವಾಯು ಇದ್ರೆ ಸಾಧ್ಯ. ಅದೇನಾಗುತ್ತೆ, ಹೂವಿನ ಭಾಗಗಳಿರುತ್ತಲ್ಲ, ಸೂಕ್ಷ್ಮ ಪರಿಮಳ ಭಾಗಗಳು, ಅದೆಲ್ಲ ವಾಯು ಏನ್ ಮಾಡ್ತಾರೆ, ವಾಯು ಗಾಳಿಯ ಮುಖಾಂತರ ನಮ್ಮ ಮೂಗಿನ ತನಕ ತಗೊಂಡ್ಬರ್ತಾರೆ. ಅವಾಗ ನಾವ್ ಅದನ್ನ ಗ್ರಹಣ ಮಾಡ್ತೀವಿ, ಹಾಗಾಗಿ ನಮಗ್ ಜ್ಞಾನ ಬರುತ್ತೆ ಅಂತ. ಇದ್ರ ಬಗ್ಗೆ ತುಂಬಾ ಚರ್ಚೆಗಳಿದೆ ಶಾಸ್ತ್ರದಲ್ಲಿ. ಇದನ್ನ ಏನಂತಾರೆ, ಇದನ್ನ ಪ್ರಾಪ್ಯ ಕಾರಿತ್ವವಾದ, ಅಪ್ರಾಪ್ಯ ಕಾರಿತ್ವವಾದ ಅಂತ 2 ವಾದ ಇದೆ ಶಾಸ್ತ್ರದಲ್ಲಿ. ಪ್ರಾಪ್ಯಕಾರಿನೋ ಇಂದ್ರಿಯಗಳು, ಅಪ್ರಾಪ್ಯಕಾರಿನೋ ಇಂದ್ರಿಯಗಳು ಅಂತ ಚರ್ಚೆ. ಅಂದ್ರೆ ನಮ್ಮ ಇಂದ್ರಿಯದಿಂದ ಯಾವುದೇ ವಸ್ತು ಜ್ಞಾನ ಬರ್ಬೇಕಂದ್ರೆ, ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ನಮ್ಮ ಕಿವಿ ಇಂದ್ರಿಯಗಳೇ ವಸ್ತುವಿನ ತನಕ ಹೋಗ್ಬೇಕೋ, ಆ ವಸ್ತು ನಮ್ಮ ಹತ್ರ ಬರ್ಬೇಕಾ ಏನು ಅಂತ ಪ್ರಶ್ನೆ. ಈಗ ಕಣ್ಣು ಎಲ್ಲಿದೆಯೋ ಅಲ್ಲೇ ಇದೆ, ಆದ್ರೆ ಎಷ್ಟೇ ದೂರ ವಸ್ತು ಇರ್ಲಿ, ನಮ್ ಕಣ್ಣಲ್ಲಿ ಹೋಯ್ತಾ ಆ ವಸ್ತು ನಮ್ಮ ಹತ್ರ ಬಂತ, ಎರಡೂ ಆಗ್ಲಿಲ್ಲ ಅಂತ ಅನ್ಸತ್ತೆ. ಯಾಕೆ, ಕಣ್ಣಿಲ್ಲೇ ಇದೆ, ಕಣ್ಣೇನಾದ್ರು ಕಣ್ಣಿನ ಗುಡ್ಡೆ ಹೋಗ್ಬೇಕು ಅಂದ್ರೆ ಹೊರಗಡೆ ಹೋಗ್ಬೇಕಾಗಿತ್ತು ಅಲ್ಲಿವರೆಗೂ. ಅಲ್ಲಿ ಹೋಗಿ ನೋಡಿ ಅದಕ್ಕೆ ಟಚ್ ಆಗಿ ಅದ್ರ ಸಂಬಂಧ ಆಗಿ ನೋಡ್ಕೊಂಡು ವಾಪಸ್ ಬರ್ಬೇಕು. ಹಿಂಗೇನಿಲ್ಲ, ಎಷ್ಟೋ ದೂರದಲ್ಲಿರೋ ವಸ್ತು, ದೊಡ್ಡ ಪರ್ವತ ಇರುತ್ತೆ, ನಾವ್ ಎಲ್ಲೋ ಇರ್ತೀವಿ, ಕಿಲೋಮೀಟರ್ ಗಟ್ಟಲೆ ದೂರ ಇರ್ತೀವಿ, ನೋಡ್ತೀವಲ್ಲ ಏನೋ ಒಂದು ವಸ್ತು ಕಾಣುತ್ತೆ ದೂರದಲ್ಲಿ ಇದ್ದಾಗ, ಆದ್ರೆ ನಮ್ ಕಣ್ಣು ಹೋಗ್ಲಿಲ್ಲ, ಆ ಪರ್ವತನೂ ನಮ್ಮ ಹತ್ರ ಬರ್ಲಿಲ್ಲ, ಮತ್ತೆ ಜ್ಞಾನ ಹೇಗ್ ಬಂತು? ಅದಕ್ಕೆ ಇಂದ್ರಿಯ ಪ್ರಾಪ್ಯಕಾರಿ ಅಂತ ಹೇಳೋದು ತಪ್ಪು ಅಂತ ಅನ್ಸುತ್ತೆ. ಪ್ರಾಪ್ಯಕಾರಿವಾದ ಅಂದ್ರೆ ಇಂದ್ರಿಯನೇ ಅಲ್ಲಿ ತನಕ ಹೋಗಿ ಜ್ಞಾನ ತಂದು ಕೊಡೋದು ಆ ವಸ್ತುವನ್ನು. ಅಪ್ರಾಪ್ಯಕಾರಿ ಅಂದ್ರೆ ಹೋಗ್ದೇನೆ ತಂದು ಕೊಡೋದು. ಇದು ಸರಿ ಇದೆಯಲ್ವಾ ಅನ್ಸುತ್ತೆ. ಬೌದ್ಧರ ವಾದ ಹಾಗೆ ಇರುತ್ತೆ. ಅವ್ರೇನ್ ಮಾಡ್ತಾರೆ ಬೌದ್ಧರು ಅಂದ್ರೆ, ಇಂದ್ರಿಯ ಅಲ್ಲಿ ತನಕ ಹೋಗಲ್ಲ, ಅದನ್ನೆಲ್ಲ ಒಪ್ಪಲ್ಲ ಅವರು. ಅದು ನಮ್ಮ ಮತದಲ್ಲಿ ಹಾಗಲ್ಲ.
ನಮ್ಮ ಸಿದ್ಧಾಂತದಲ್ಲಿ ಇಂದ್ರಿಯನೇ ಹೋಗುತ್ತೆ. ಇಂದ್ರಿಯ ಹೋಗುತ್ತೆ ಅಂದ್ರೆ ಇದೆ ಕಣ್ಣಿಲ್ಲೇ ಇದೆಯಲ್ವಾ. ಈಗ ಚಳಿಗಾಲ ಆಗ್ಬಹುದು, ಬೇಸಿಗೆಗಾಲ ಆಗ್ಬಹುದು. ಈಗ ನದಿ ಹತ್ರ ಹೋಗ್ತೀವಿ, ತುಂಬಾ ಚಳಿ ಇರುತ್ತೆ ಬೆಳಗಿನ ವಾತಾವರಣ. ನದಿಯ ಶೈತ್ಯ, ಶೀತತೆ, ಚಳಿ ಏನಿದೆ, ಆ ಚಳಿಯ ಅನುಭವ ನಮ್ಮ ದೇಹಕ್ಕೆ ಆಗ್ತಾ ಇದೆ. ವಸ್ತುತಃ ದೇಹದ ಈ ತ್ವಗೀಂದ್ರಿಯ ಇದೆಯಲ್ಲ, ಈ ತ್ವಗೀಂದ್ರಿಯ ಆ ನದಿ ತನಕ ಇಲ್ಲ. ನೀರ್ ಹಾಕೊಂಡ್ಮೇಲೆ ಗೊತ್ತಾಗತ್ತೆ. ಮತ್ತೆ ಮುಂಚೆನೆ ಅನುಭವಕ್ಕೆ ಬರ್ತಾ ಇರುತ್ತೆ. ಹತ್ರಕ್ ಹೋಗೋಷ್ಟ್ರಲ್ಲಿ ಹೆಂಗ್ ಬಂತು, ನಮ್ಮ ಇಂದ್ರಿಯ ಅಲ್ಲಿ ಹೋಗ್ಲಿಲ್ಲ, ಆ ವಸ್ತುನೇ ಇಲ್ಲಿ ಬರ್ಲಿಲ್ಲ ಅಂತ. ಇದಕ್ಕೆಲ್ಲ ಏನ್ ಮಾಡ್ತಾರೆ, ಅನೇಕ ಉತ್ತರ ಕೊಡ್ತಾ. ಕಣ್ಣಿನ ಬಗ್ಗೆ ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಹೀಗೆ ಉತ್ತರ ಬಂದಿದೆ. ಕಣ್ಣು ಅದು ತೇಜಸ್ಸಿನ ಪದಾರ್ಥ. ಇದು ಸೂರ್ಯನ್ ತರ. ಸೂರ್ಯನ ಕಿರಣ ಎಲ್ಲಾ ಕಡೆ ಹರಡತ್ತಲ್ಲ, ಸೂರ್ಯ ಒಂದೇ ಕಡೆ ಇರ್ತಾನೆ, ಅವನ ಕಿರಣ ಮಾತ್ರ ಇಡೀ ಜಗತ್ನಲ್ಲಿದೆ. ನೋಡೋರ್ಗೆ ಏನನ್ಸತ್ತೆ, ಸೂರ್ಯ ಎಲ್ಲೂ ಬರ್ಲಿಲ್ಲ, ಇದ್ ಕಡೆ ಇದ್ದಾನೆ. ಆದ್ರೆ ಅವನ್ ಬೆಳಕ್ ಮಾತ್ರ ಎಲ್ಲ ಕಡೆ. ಆದ್ರೆ ಹೇಗ್ ಸಾಧ್ಯ? ಕಿರಣ. ಯಾಕೆ? ಅದು ತೇಜಸ್ಸು. ತೇಜಸ್ಸಿನ ಒಂದು ವಿಚಿತ್ರತೆನೆ ಅದು, ಅದರ ಶಕ್ತಿ ಹಾಗೆ. ಹಾಗೆ ನಮ್ಮ ಕಣ್ಣು ಇರೋದು ಒಂದು ಕಡೆನೆ, ಇದು ತೇಜಸ್ಸು. ಇದರ ಕಿರಣ ಎಲ್ಲ ದೂರಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ದೂರ ಹೋಗುತ್ತೆ. ನಮ್ಗೆ ಶಕ್ತಿ ಎಷ್ಟಿದೆಯೋ ನಮ್ಮ ಕಣ್ಣಿಗೆ ಅಲ್ಲಿವರೆಗೂ ಹೋಗುತ್ತೆ. ಅದರಿಂದ ನಮ್ಮ ಕಣ್ಣಿನ ಕಿರಣಕ್ಕೂ ಮತ್ತೆ ಆ ವಸ್ತುವಿಗೂ ಸಂಪರ್ಕ ಆಗಿದೆ. ಆದ್ರಿಂದಲೇ ಜ್ಞಾನ ಬರ್ತಾ ಇದೆ. ಇಲ್ಲಾಂದ್ರೆ ಕಣ್ಣು ಮುಚ್ಕೊಂಡ್ಬಿಟ್ರೆ ವಸ್ತು ಹತ್ರಕ್ಕಿದ್ರು ಕಾಣಿಸಲ್ಲ. ಯಾಕೆ ಅಂದ್ರೆ ಕಣ್ಣಿನ ಕಿರಣಗಳು ಆ ವಸ್ತುವಿನ ತನಕ ಹೋಗಿಲ್ಲ, ಸಂಪರ್ಕ ಆಗಿಲ್ಲ ಅಂತ. ಹೀಗೆ ಒಂದು ವಾದ ಇದೆ. ಈ ತರ ಎಲ್ಲಾ ಇಂದ್ರಿಯಗಳು ತೈಜಸ ಅಂತ ಒಂದು ವಾದ. ಅದನ್ನ ರಾಯರೆಲ್ಲ ಪ್ರಮಾಣ ಪದ್ಧತಿಯಲ್ಲೆಲ್ಲ ಬೆಳೆಸ್ತಾರೆ, ಅದಕ್ಕೆ ವಿವರಣೆಯಾಗಿ. ಅಂತೂ ಇರ್ಲಿ, ಪ್ರಕೃತ ಈ ಎಲ್ಲ ವಿಷಯ ಯಾಕೆ ಬಂತಂದ್ರೆ, ಇಲ್ಲಿ ಏನ್ ಮಾಡಿದ್ದಾರೆ, ಕರ್ಣ ವಿವರೈಹಿ ಶ್ರವಣಾಖ್ಯ ವಾಯುನ ಪ್ರಾಪಿತಂ. ವಾಯುದೇವರೇನ್ ಮಾಡಿದ್ರು, ಭಗವಂತನ ಮೂಲ ರೂಪ ಅನ್ನೋದೇನಿದೆಯಲ್ಲ, ಆ ಮೂಲ ರೂಪನೇ ಒಂದು ದೊಡ್ಡ ಕಮಲ. ಆ ಕಮಲದ ಪರಿಮಳ ನಮಗ್ ಬೇಕೀಗ. ಅದು ಅರಳಿದೆ. ಅದರ ಅರಳಿದ ಮೇಲೆ ಅದರ ಒಂದು ಪ್ರಭಾವ ನಮ್ಮ ಕಿವಿಗೆ ತನಕ ಬಂದು ಗೊತ್ತಾಗ್ಬೇಕಲ್ಲ, ನಮ್ಗೆ ಅನುಭವಕ್ಕೆ ಬರ್ಬೇಕಲ್ಲ. ಅದು ಬರ್ಲಿಕ್ಕೆ ಗಾಳಿಯ ಸಹಕಾರ ಬೇಕು. ಅದ್ಯಾವುದು? ಉಪನಿಷತ್ತುಗಳು. ಅದೆಲ್ಲ ಕೇಳಿದಾಗ ಏನಾಗತ್ತೆ ಅಂದ್ರೆ, ಆ ದೇವರ ನಿಜವಾದ ಆ ರೂಪದ ಪರಿಮಳ, ಅಂದ್ರೆ ನಿಜವಾದ ಸಾರ ಏನು ಭಾಗ ಇದೆ, ಅದು ನಮ್ಮ ಹೃದಯದಲ್ಲಿ ಬಂದು ವ್ಯಕ್ತ ಆಗತ್ತೆ. ಅಂದ್ರೆ ದೇವ್ರು ನಮ್ಮ ಹೃದಯದಲ್ಲಿ ಕಾಣಿಸ್ಕೊಳ್ತಾನೆ ಅಂತ ತಾತ್ಪರ್ಯ. ಅದು ಇನ್ನೊಂದ್ ತರ ನಾನು ಆಗ್ಲೇ ವರ್ಣಿಸಿದೆ, ಅದು ಅನುಭವಕ್ಕೆ ಬರುತ್ತೆ ಅಂತ. ಹಾಗಾದ್ರೆ ಏನಾಯ್ತು, ಗಾಳಿಯ ಸಹಕಾರದಿಂದ ಒಂದು ಸುಗಂಧದ ವಾಸನೆ ಅಥವಾ ದುರ್ಗಂಧದ ಒಂದು ವಾಸನೆ ಬರ್ಬೇಕು, ಅಂದ್ರೆ ಅದರ ಅನುಭವ. ಇಲ್ಲಿ ಸುಗಂಧದ ಅನುಭವ ಬರ್ತಾ ಇದೆ. ಹೇಗ್ ಬಂತು? ವಾಯುವಿನ ಮುಖಾಂತರ. ವಾಯುಸ್ಥಾನದಲ್ಲಿ ಯಾವ್ದಿದೆ ಗಾಳಿಯ ರೂಪದಲ್ಲಿ ಅಂದ್ರೆ ಉಪನಿಷತ್ತು, ವೇದ ಇವೆಲ್ಲ ಇದೆ. ಹಾಗಾದ್ರೆ ಅದನ್ನ ನಾವು ಹೇಗ್ ಕೇಳ್ತೀವೋ ಅವಾಗ ಏನಾಗುತ್ತೆ ಅಂದ್ರೆ, ನಮ್ಮ ಹೃದಯದ ತನಕ ಆ ಗಾಳಿ ಏನ್ ಮಾಡುತ್ತೆ ಅಂದ್ರೆ, ಕ್ಷೀರಾಬ್ಧಿ ಅಂದ್ರೆ ಕ್ಷೀರ ಸಮುದ್ರದಲ್ಲಿರುವಂತಹ ಭಗವಂತನ ರೂಪ ಏನಿದೆ ಅದೇ ಕಮಲ. ಅಂಥ ಕಮಲದ ಆ ಗಂಧ ಇದೆಯಲ್ಲ, ಸ್ಮೆಲ್, ಆ ಕಮಲದ ಗಂಧ, ಸುವಾಸನೆ ಏನಿದೆ, ಅದನ್ನ ನಮ್ಮ ಹೃದಯದ ತನಕ ತಗೊಂಡ್ ಬರುತ್ತೆ. ಆಗ ನಾವು ಅದನ್ನ ಮೂಸಿ ನೋಡ್ಬಹುದಂತೆ, ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ. ಅಂದ್ರೆ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಅರ್ಥ. ಅವಾಗ ಇದರ ಅಭಿಪ್ರಾಯ ಎಷ್ಟೇ. ಇದನ್ನ ಹೇಗೆ ಮಾರ್ಮಿಕವಾಗಿ ಹೇಳಿದ್ದಾರೆ ಅಂದ್ರೆ, ನಾವೆಲ್ಲೂ ಹೋಗೋದ್ ಬೇಕಾಗಿಲ್ಲ. ನಾವೇನಿಲ್ಲ, ಕೂತಲ್ಲಿ ನಾವು ಶಾಸ್ತ್ರ ಪಾಠ ಕೇಳ್ಬೇಕು ಅಂತ ಅರ್ಥ. ಶಾಸ್ತ್ರ ಪಾಠ ಕೇಳಿದಾಗ ಏನಾಗುತ್ತೆ, ಅದು ಉಪನಿಷತ್ತು, ವೇದ ಅಥವಾ ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರ ಯಾವುದೇ ಆಗ್ಲಿ, ಇದೆಲ್ಲ ಕೇಳಿದಾಗ ಏನಾಗುತ್ತೆ, ಈ ಕೇಳಿದ ಶಬ್ದಗಳು ನಮ್ಗೆ ಕಿವಿಗೆ ಬೀಳುತ್ತೆ. ಬಿದ್ದಾಗ ಏನಾಯ್ತು ಅಂದ್ರೆ, ಭಗವಂತ ಎಲ್ಲೋ ಇದ್ದಾನೆ, ವಸ್ತುತಃ ಕ್ಷೀರ ಸಮುದ್ರದಲ್ಲಿ ಇದ್ದಾನೆ, ವೈಕುಂಠದಲ್ಲಿ ಇದ್ದಾನೆ. ಅವ್ರ ಬಗ್ಗೆ ನಾವಿಲ್ಲಿ ಕೇಳ್ತಾ ಇದೀವಿ. ಆ ಕೇಳ್ದಾಗ ಏನಾಯ್ತು, ಸೀದಾ ಭಗವಂತ ನಮ್ಮ ಹೃದಯದಲ್ಲಿ ಬಂದು ಕೂಡ್ಲಿಕ್ಕೆ ಶುರು ಮಾಡ್ತಾನೆ ಅಂತ ಅರ್ಥ. ಒಂದು ದಿವಸ ಅಪರೋಕ್ಷ ಜ್ಞಾನ ಆಗತ್ತೆ, ದೇವರು ಕಣ್ಣಕ್ ಕಾಣ್ತಾನೆ ಅಂತ. ಆದ್ರೆ ಎಷ್ಟು ಸುಲಭದ ಮಾತಲ್ಲ ಇದು. ಇದು ಯಾರಿಗಾಗತ್ತೆ ಅಂದ್ರೆ ಮಹಾಂತಹ ಅಂತ ಹೇಳ್ತಾರೆ. ಅಂತರುಪಾಸಕ, ಒಳಗಡೆನೆ ದೇವರ ಧ್ಯಾನ ಮಾಡ್ತಾ ಇರ್ತಾರಲ್ಲ ಮನಸ್ಸಿನ ಒಳಗಡೆ, ಅದರಲ್ಲೂ ಮಹಾಂತಹ ಗುರುಮುಖೇಭ್ಯ, ಗುರುಗಳ ಮುಖಾಂತರ ತುಂಬಾ ಶಾಸ್ತ್ರಾಧ್ಯಯನ ಮಾಡಿರ್ತಾರಲ್ಲ, ಉಪನಿಷತ್ತು ಇತ್ಯಾದಿಗಳ ಅಧ್ಯಯನ, ಅಂತರ್ ಉಪಾಸನೆ ಮಾಡೋರ್ಗೆ, ಬರೀ ಶಾಸ್ತ್ರ ಕೇಳಿದ್ರೆ ಉಪಯೋಗ ಇಲ್ಲ, ಧ್ಯಾನ ಮಾಡ್ತಾ ಕೂಡ್ಬೇಕಲ್ಲ, ಅಂಥವ್ರಿಗೆ ಭಗವಂತನ ಈ ಒಂದು ನಿಜವಾದ ರೂಪ ಅನುಭವಕ್ಕೆ ಬರುತ್ತೆ. ಇದನ್ನ ಇಲ್ಲೇ ಕ್ಷೀರಾಬ್ಧ್ಯಾದಿ ಸ್ಥಿತ, ಕ್ಷೀರಾಬ್ಧಿ ಅಂದ್ರೆ ಕ್ಷೀರ ಸಮುದ್ರ, ಶ್ವೇತದ್ವೀಪ, ಎಲ್ಲೆಲ್ಲೇನಿದೆ ಆ ಭಗವಂತನ ಮೂಲ ರೂಪ, ಆ ಮೂಲ ರೂಪನೇ ಒಂದು ದೊಡ್ಡ ಕಮಲ. ಅದರ ಮುಕುಲ ಅಂದ್ರೆ ಮೊಗ್ಗು, ಆ ಮೊಗ್ಗಿನ ಗಂಧ ಇದೆ, ಒಂದು ಪರಿಮಳ, ಅದು ನಮ್ಮ ಹೃದಯಕ್ಕೆ ಬಂದು ವ್ಯಕ್ತ ಆಗತ್ತೆ, ಆ ಗಂಧದ ಪರಿಮಳ. ಯಾಕೆ? ಗಾಳಿ ಮುಖಾಂತರ ಬಂದಿತ್ತು, ಶಾಸ್ತ್ರ ಎಂಬ ಗಾಳಿ ಮುಖಾಂತರ ಅದು ಬಂದು ವ್ಯಕ್ತ ಆದಾಗ ನಾವೇನ್ ಮಾಡ್ತೀವಿ, ಜಿಗ್ಗ್ರಂಥಿ, ಅದನ್ನ ಮೂಸಿ ನೋಡ್ತೀವಿ. ಅಂದ್ರೆ ನಮಗೆ ಅಪರೋಕ್ಷಕ್ಕೆ ವ್ಯಕ್ತ ಆಗತ್ತೆ ಅದು ರೂಪ ಅಂತ. ಇಷ್ಟು ವರ್ಣನೆಯನ್ನ ಮಾಡಿದ್ರು. ಇದಾದ್ಮೇಲೆ ಇಲ್ಲಿ ಗಂಧ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಒಂದು ವಿಶೇಷ ವಿಚಾರ ಇದೆ. ಮತ್ತೆ
ಈ ಪಾದ ಅನ್ನೋದ್ರ ವಿವರಣೆನು ಮಾಡ್ತಾರೆ. ಉತ್ತಮಾನಂತು ಪಾದೇನ ಸರ್ವಂ ರೂಪಂತು ಕಥ್ಯತೆ ಚರಣ ಪಾದ ಅಂತೆಲ್ಲ ಈ ಚರಣ ಅನ್ನೋ ಒಂದು ಶಬ್ದ ಬಳಸಿದ್ದಾರೆ ಇಲ್ಲಿ. ತ್ವದೀಯ ಚರಣಾಂಬುಜ ಕೋಶಗಂಧಂ ಅಂತ. ಕೇವಲ ಭಗವಂತನ ಪಾದ ಒಂದೇ ಕಮಲ ಅಷ್ಟೇ ಅಲ್ಲ, ದೇವರ ಇಡೀ ಸ್ವರೂಪನೇ ಕಮಲ. ಆದ್ರಿಂದ ಅದನ್ನ ಹೇಳ್ತಾ ಇದಾರೆ ಹೇಳಿ, ದೇವರ ಚರಣವನ್ನ ಭಗವಂತನ ಒಂದು ಭಾಗ, ಒಂದು ಕಾಲಿನ ಭಾಗ, ಬಲ ಇದು ಬಲ ಪಾದ ಮತ್ತೆ ಎಡಪಾದ ಇದೇ ಕಮಲದ ತರ. ಆ ಕಮಲದ ಸುವಾಸನೆಯನ್ನ ಈ ಉಪನಿಷತ್ತು ಇದು ಅಷ್ಟೇ ತಂದುಕೊಡುತ್ತೆ ಅಂತ ಅರ್ಥ ಅಲ್ಲ. ಅದು ಯಾವತ್ತೂ ದೊಡ್ಡವರ ಬಗ್ಗೆ ಹೇಳ್ಬೇಕಾದ್ರೆ ಪಾದ ಅನ್ನೋ ಶಬ್ದವನ್ನು ಬಳಸೇ ವ್ಯವಹರಿಸ್ಬೇಕಂತೆ. ಅದಕ್ಕೋಸ್ಕರ ಯಾವಕ್ಕೆಂದ್ರೆ ಅವ್ರ ಪಾದ ಹಿಡಿಬೇಕು ಅಂತ, ಪಾದ ಸ್ಪರ್ಶ ಮುಖ್ಯ ಅಂತ. ಈ ನಿಟ್ಟಿನಲ್ಲಿ ಭಗವಂತ ಎಲ್ಲರಿಗಿಂತಲೂ ದೊಡ್ಡವನು. ಅದರಿಂದ ಅವನ ಸ್ವರೂಪವನ್ನು ಹೇಳ್ಬೇಕಾದ್ರೆ ಪಾದ ಅಂತಾನೆ ಬಳಸಿ ಹೇಳ್ತಾರೆ. ಅದಕ್ಕೆ ಈ ಶ್ರೀಪಾದಾಹ ಅಂತ ಹೇಳ್ತೀವಲ್ಲ, ಸನ್ಯಾಸಿಗಳಿಗೆ ಶ್ರೀಪಾದರು ಬಂದ್ರು ಈ ತರ ಎಲ್ಲ ಯಾಕೆ ಹೇಳೋದು ಅಂದ್ರೆ, ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದೇನ ಭಣ್ಯತೆ ಅಂತ ಒಂದು ಮಾತಿದೆ. ಅದನ್ನೇ ಇಲ್ಲಿ ಇನ್ನೊಂದು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಉತ್ತಮಾನಾಂತು ಪಾದೇನ ಸರ್ವಂ ರೂಪಂತು ಕಥ್ಯತೆ ಅಂತ. ಎರಡು ತರ ವಿವರಣೆ. ಈಗ ದೊಡ್ಡವ್ರ ಬಗ್ಗೆ ಹೇಳ್ಬೇಕಾದ್ರೆ ಪಾದ ಅಂತ ಹೇಳ್ಬೇಕಂತೆ. ಅದಕ್ಕೆ ಯಾಕಂದ್ರೆ ಹೆಸರು ಹೇಳೋಂಗಿಲ್ಲ ಅವ್ರದ್ದು. ಅದಕ್ಕೆ ಶ್ರೀಪಾದರು ಬಂದ್ರು, ಅವ್ರು ಬಂದ್ರು, ಶ್ರೀಪಾದರು ಬಂದ್ರು ಅಂತ ಗೌರವದಿಂದ ಹೇಳೋದು ಪಾದ ಶಬ್ದದಿಂದ. ಅವ್ರ ಪಾದ ಅಂದ್ರೆ ಕಾಲು ಅಂತಲ್ಲ. ಶ್ರೀಪಾದರು ಬಂದ್ರು ಅಂದ್ರೆ ಕಾಂತಿ ಭರಿತವಾದ ಕಾಲು ಇರೋರು ಬಂದ್ರು ಹಂಗೆಲ್ಲ ಅರ್ಥ ಅಲ್ಲ. ಶ್ರೀ ಅಂದ್ರೆ ಕಾಂತಿ, ಪಾದ ಅಂದ್ರೆ ಕಾಲು ಇರೋರು ಬಂದ್ರು ಹಂಗಲ್ಲ. ಪಾದ ಅಂದ್ರೆ ಅದು ಸ್ವರೂಪ, ಅಂದ್ರೆ ಪೂಜ್ಯರಾದವ್ರು ಬಂದ್ರು, ಪೂಜ್ಯ ಸ್ವರೂಪರು ಬಂದ್ರು, ಅದಕ್ಕೆ ಶ್ರೀಪಾದರು ಬಂದ್ರು, ಶ್ರೀಪಾದಂಗಳವರು ಅಂತ ಹೀಗೆಲ್ಲ ಮುಂದೆ ಶಬ್ದ ಬಳಸ್ತಾ ಹೋಗ್ತೀವಿ. ಅದರಲ್ಲೂ ಇಡೀ ರೂಪ ಹೇಳ್ಬೇಕು ಅಂದ್ರೆ ಸ್ವರೂಪವನ್ನ ಏನ್ ಮಾಡ್ತಾರೆ, ಪಾದದಿಂದ ವರ್ಣನೆ ಮಾಡ್ತಾರೆ. ಉತ್ತಮಾನಂತೂ ಪಾದೇನ ಸರ್ವಂ ರೂಪಂ. ದೊಡ್ಡವರ ಪಾದ ಅಂತಂದ್ರೆ ಅದು ಪಾದ ಅಂದ್ರೆ ಇಡೀ ಅವರ ಸ್ವರೂಪ ಅಂತ ಅರ್ಥ ಅಂತ ಹೀಗೆ ವರ್ಣನೆಯನ್ನ ಮಾಡಿದ್ದಾರೆ. ಹಾಗಾಗಿ ಚರಣ ಅನ್ನೋ ಶಬ್ದಕ್ಕೆ ಇಲ್ಲಿ ಕೇವಲ ಭಗವಂತನ ಪಾದದ ಮಾಧುರ್ಯ, ಆ ಸಿಹಿ ಅಂದ್ರೆ ಆ ಪರಿಮಳ ಏನಿದೆ ಅದನ್ನ ಮಾತ್ರ ಅನುಭವಕ್ಕೆ ತಂದುಕೊಟ್ಟಿದ್ದಲ್ಲ ಹೊರತು ಇಡೀ ಸ್ವರೂಪದ ಅನುಭವನೇ ಆಗತ್ತೆ. ಯಾಕೆ, ಉಪನಿಷತ್ತು ವೇದಾದಿಗಳನ್ನ ಗುರುಮುಖದಿಂದ ಅಧ್ಯಯನ ಮಾಡಿ ಒಳಗಡೆ ತಾನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇಡೀ ದೇವರ ಸ್ವರೂಪನೇ ಕಾಣ್ತಾನೆ. ಬರೀ ಕಾಲನ್ನು ನೋಡಲ್ಲ, ಭಗವಂತನೇ ಸಮಗ್ರವಾಗಿ ತನ್ನ ದೇಹದಿಂದ ದರ್ಶನ ಕೊಡ್ತಾನೆ. ಆದ್ರಿಂದ ಇಲ್ಲೆಲ್ಲ ಚರಣ ಅನ್ನೋ ಶಬ್ದ ಭಾಗವತಲ್ಲಿ ಬಳಸಿದ್ರು. ಆ ಚರಣ ಶಬ್ದಕ್ಕೆ ಪಾದ ಅಂತ ಅರ್ಥ. ಪಾದ ಅಂತಂದ್ರೆ ಇಡೀ ರೂಪ ಅಂತ ಅರ್ಥ, ಸ್ವರೂಪ ಅಂತ, ಬರೀ ಕಾಲಲ್ಲ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಇದೊಂದು ವಿಷಯ. ಇದಾದ್ಮೇಲೆ ಗಂಧ ಅಂತ ಒಂದ್ ಶಬ್ದ ಬೆಳೆಸಿದ್ದಾರೆ. ಈ ಗಂಧ ಅನ್ನೋ ಶಬ್ದಕ್ಕೆ ಏನರ್ಥ, ಶ್ರೀಗಂಧನ ನಾವು ಹಚ್ಕೊಳ್ಳೋ ಗಂಧ ಅದನ್ನ ಹೇಳ್ತಾ ಇದಾರೆ ಇಲ್ಲಿ. ಗಂಧ ಅಂದ್ರೆ ಅದು ಚಂದನ ಆಯ್ತು, ಅದಕ್ಕೆ ಗಂಧ ಕೊಡುವಂತ ಚಂದನ ಅದು ಬೇರೆ. ಇಲ್ಲಿ ಗಂಧ ಅನ್ನೋ ಶಬ್ದಕ್ಕೆ ಲೇಷಃ ಅಂತ ಒಂದು ಅರ್ಥ ಇದೆ. ಲೇಷ ಅಂದ್ರೆ ಸ್ವಲ್ಪ. ಅಂದ್ರೆ ವೇದ ಪುರಾಣ ಇದನ್ನೆಲ್ಲ ನಾವು ಕೇಳ್ದಾಗ ಗುರುಗಳ ಮುಖಾಂತರ ಆ ಗಾಳಿ ನಮ್ಮ ಕಿವಿಯ ಒಳಗಡೆ ಹೋಗಿ ಭಗವಂತನ ಪಾದದ ಒಂದು ಲವಲೇಶ ಅಂತೀವಲ್ಲ, ಚೂರು, ಅದಕ್ಕೆ ಗಂಧ ಅಂತಾರೆ. ಗಂಧ ಅಂದ್ರೆ ಲವಲೇಶ ಅಂತ, ಸ್ವಲ್ಪ ಅಂತ ಅರ್ಥ. ಆ ಸ್ವಲ್ಪವನ್ನಷ್ಟೇ ನಮಗೆ ಆಘ್ರಾಣಿಸ್ಲಿಕ್ಕೆ ಅಂದ್ರೆ ಅದರ ಒಂದು ಪರಿಮಳವನ್ನ ಮಾತ್ರ ಅನುಭವಿಸ್ಲಿಕ್ಕೆ ಅಷ್ಟೇ ಆಯ್ತು ಅಂತ ಅರ್ಥನಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಗಂಧವತೋರ್ ಯಸ್ಮಾತ್ ನಭೇದ ಕ್ವಚನೇಷ್ಯತೇತಿ ವಚನಾತ್ ಗಂಧೋ ಲೇಷೋ ವಿನಿರ್ದಿಷ್ಟ ಇತಿ ಭೇದ ಶಂಕಾಪಿ ನ ಕಾರ್ಯ ಇತ್ಯರ್ಥ. ಅದು ತಪ್ಪಂತೆ. ದೇವರ ಬಗ್ಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಯೋಗದ ಪೂರ್ತಿ ಗೊತ್ತಾಯ್ತು ಅಂತ ಅರ್ಥ, ಸ್ವಲ್ಪ ಗೊತ್ತಾಯ್ತು ಅಂತಲ್ಲ. ಉಪನಿಷತ್ತು ವೇದಗಳನ್ನ ಗುರು ಮುಖಾಂತರ ಕೇಳ್ದ, ಒಳಗಡೆ ಧ್ಯಾನ ಮಾಡ್ದ, ಆಗ ಕಿವಿಯಿಂದಾಗಿ ಬಂತು. ಏನ್ ಬಂತು, ಆ ಶ್ರವಣದ ಶಬ್ದಗಳು ಏನ್ ಬಂತಲ್ಲ, ಕೇಳಿದ ಶಬ್ದ ಉಪನಿಷತ್ ವೇದದ ಆ ಶಬ್ದ ಎಲ್ಲ ಕಿವಿಗೆ ಬಿತ್ತು. ಬಿದ್ದಾದ್ಮೇಲೆ ದೇವರ ಪಾದದ, ಅದು ನಿಜವಾಗಿ ಪಾದ ಅಂದ್ರೆ ಸ್ವರೂಪ, ಆ ಸ್ವರೂಪದ ಚೂರು ಗಂಧ ಅದು ಮಾತ್ರ ನಮ್ಮ ಮೂಗಿಗೆ ಗೋಚರ ಆಯ್ತಾ ಅಂದ್ರೆ ಅಷ್ಟು ಮಾತ್ರ ನಮಗೆ ದೇವರ ಕಂಡಿದ್ದ ಅಂದ್ರೆ ಹಾಗಲ್ಲ. ಯಾಕೆಂದ್ರೆ ಗಂಧ ಬೇರೆ ಅಲ್ಲ, ಗಂಧ ಇರೋ ವಸ್ತು ಬೇರೆ ಅಲ್ಲ, ಅಂದ್ರೆ ದೇವರ ಗುಣ ಬೇರೆ ಅಲ್ಲ, ದೇವ್ರ ಬೇರೆ ಅಲ್ಲ. ಈಗ ದೇವರ ಕಾಲ್ನಲ್ಲಿ ಒಂದು ಪರಿಮಳ ಇದೆ ಅಂತ ಇಟ್ಕೊಳ್ಳೋಣ. ದೇವರ ಪಾದ ಅದಕ್ಕೊಂದು ಬಣ್ಣ ಇದೆ, ಅದಕ್ಕೊಂದು ಪರಿಮಳ ಇದೆ. ಆ ದೇವರ ಪಾದದ ಬೆರಳಾಗ್ಲಿ ಪಾದ ಆಗ್ಲಿ ಆ ಗಂಧ ಆಗ್ಲಿ ಯಾವ್ದು ಬೇರೆ ಅಲ್ಲ. ಆ ಗಂಧ ಬಂತು ಅಂದ್ರೆ ಆ ಪಾದ ಬಂದ ಹಾಗೆ ಲೆಕ್ಕ, ಅಂದ್ರೆ ಪೂರ್ತಿನೇ ಅಂತ ಅರ್ಥ. ಸ್ವಲ್ಪ ಅನ್ನೋ ಅರ್ಥ ಮಾಡೋ ಹಾಗೆ ಅಲ್ಲ. ಆ ಗಂಧ ಆಗ್ಲಿ ಗಂಧ ಇರುವಂತಹ ದೇವರ ಪಾದ ಆಗ್ಲಿ ಅದು ಯಾವುದು ವ್ಯತ್ಯಾಸವನ್ನ ಹೊಂದಿಲ್ಲ, ಅದೆರಡೂ ಕೂಡ ಒಂದೇ. ಅದನ್ನ ಇಲ್ಲಿ
ಗಂಧಕ್ಕೂ ಮತ್ತೆ ಗಂಧ ಇರುವಂತಹ ಭಗವಂತನ ಪಾದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಅಂದ್ಮೇಲೆ ನೀವು ಶಾಸ್ತ್ರವನ್ನ ಕೇಳಿ ಆ ಭಗವಂತನ ಗಂಧವನ್ನ ಆಘ್ರಾಣಿಸಿದ್ರಿ ಮೂಗಿನಿಂದ, ಅದರ ಸುವಾಸನೆ ಅರ್ಥ ಗೊತ್ತಾಗಿದೆ ಅಂತಂದ್ರೆ ಏನರ್ಥ, ಅವನ ಸ್ವರೂಪನೇ ನಿಮಗೆ ಸರಿಯಾಗಿ ಗೊತ್ತಾಗಿದೆ ಅಂತ ಅರ್ಥ. ಅಂದ್ರೆ ಒಟ್ಟು ತಾತ್ಪರ್ಯ, ಶಾಸ್ತ್ರಾದಿಗಳನ್ನ ಶ್ರವಣ ಮಾಡ್ಮೇಲೆ ದೇವರ ರೂಪ ಕಂಡ್ರೆ ಅದು ಸಂಪೂರ್ಣ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಪೂರ್ತಿ, ಯೋಗ್ಯತೆ ಮೀರಂತೂ ಆಗಲ್ಲ, ಯೋಗ್ಯತೆಗೆ ತಕ್ಕ ಹಾಗೆ ಪೂರ್ಣ ಭಗವಂತನ ರೂಪ ದರ್ಶನ ಆಗತ್ತೆ. ಅದು ಎಲ್ಲಿ? ಹೃದಯಾಂಬುರುಹಾತ್, ಅಂದ್ರೆ ನಮ್ಮ ಹೃದಯ ಕಮಲದಲ್ಲೇ ಆ ದೇವರ ಒಂದು ವಿಶಿಷ್ಟ ದರ್ಶನ ಆಗತ್ತೆ. ಅಲ್ಲಿ ಬಂದಿದ್ದಾನೆ ಭಗವಂತ ಅಂದ್ಮೇಲೆ ಅವನಲ್ಲಿ ಬಿಟ್ಟು ಹೋಗಲ್ಲ. ಯಾಕೆ ಅಂದ್ರೆ ಕೊನೆಗೆ ಅವ್ರು ತಾತ್ಪರ್ಯ ಹೇಳ್ತಾರೆ, ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಒಂದೇ ದಾರಿ. ವಿಜಯಧ್ವಜ ತೀರ್ಥರು ಹೇಳೋದು, ಅನೇನ ಭಗವದ್ ವಶೀಕರಣೆ ಭಕ್ತಿರೇವ ಪ್ರಧಾನ ಸಾಧನಂ, ಅಷ್ಟೇ. ಭಕ್ತಿ ಒಂದೇ ಪ್ರಧಾನ ಸಾಧನ. ಈ ಭಕ್ತಿ ಒಂದು ಇಲ್ಲದೆ ಇದ್ರೆ ದೇವರು ನಮ್ಮ ವಶಕ್ಕೆ ಬರಲ್ಲ. ಆದ್ರಿಂದ ಈ ಭಕ್ತಿಯನ್ನ ಒಂದು ಇಟ್ಕೊಂಡ್ರೆ ನಮಗ್ ಸಿಗ್ತಾನೆ ಅಂತ ಇದು ಒಂದು ವಿಷಯ. ಇದಾದ್ಮೇಲೆ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ, ನೀವು ಅಲ್ಲೂ ನೋಡ್ಬಹುದು. ಈಗಾಗಲೇ ನಾನು ವಿಷಯಗಳನ್ನ ಹೇಳಿದ್ದೀನಿ, ಅದು ನಿಮಗೆ ಕನ್ನಡದಲ್ಲಿ ಸರಳವಾಗಿ ಅದನ್ನ ಕೊಟ್ಟಿದ್ದಾರೆ, ಅದನ್ನ ನೋಡ್ಬಹುದು. ಪಾದ, ಚರಣ ಇವೆಲ್ಲ ಒಂದೇ ಅರ್ಥವನ್ನ ಕೊಡೋದು. ಮತ್ತೆ ಹೃದಯವ್ಯಕ್ತಂತು ಯದ್ರೂಪಂ ಅಂತ ಒಂದು ಪುರಾಣ, ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಗಂಧ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ಗಂಧ ಅಂದ್ರೆ ಏನು ಅಂದ್ರೆ ಇನ್ನೊಂದು ಅರ್ಥ, ಹೃದಯವ್ಯಕ್ತಂತು ಯದ್ರೂಪಂ, ನಮ್ಮ ಹೃದಯದಲ್ಲಿ ಯಾವ ಭಗವಂತನ ರೂಪ ವ್ಯಕ್ತ ಆಗತ್ತಲ್ಲ, ಹೊರಗೆ ಕಾಣಿಸುತ್ತಲ್ಲ, ಹೊರಗೆ ಕಾಣಿಸೋದು ಅಂದ್ರೆ ಒಳಗಡನೆ ಚೆನ್ನಾಗಿ ಕಾಣಿಸೋದು, ಅಂದ್ರೆ ಅಂತರ್ದೃಷ್ಟಿಯಿಂದ ಒಳಗಣ್ಣಿನಿಂದ ನಾವೇನ್ ಭಗವಂತನ ರೂಪವನ್ನ ವ್ಯಕ್ತವಾಗಿರೋದನ್ನ ನೋಡ್ತೀವಿ, ಅದಕ್ಕೂ ಗಂಧ ಅಂತ ಕರೀತಾರಂತೆ. ಇದು ವಿಶೇಷ ಅರ್ಥ. ಹೃದಯವ್ಯಕ್ತಂತು ಯದ್ರೂಪಂ ಅಂತ ಹೇಳಿ ಪ್ರಮಾಣವನ್ನು ಕೊಡ್ತಾರೆ. ಹೃದಯವ್ಯಕ್ತಂತು ಯದ್ರೂಪಂ ಹರೇರ್ ಗಂಧ ಸವುಚ್ಯತೆ, ಆ ರೂಪಕ್ಕೆ ಗಂಧ ಅಂತ ಹೆಸರಂತೆ. ಇದು ಹೊಸ ಹೊಸ ಅರ್ಥ, ಈ ತರ ನಾವು ಅರ್ಥವನ್ನು ಕೇಳಿರಲ್ಲ. ದೇವರ ರೂಪಕ್ಕೂ ಗಂಧ ಅಂತ ಕರೀತಾರಂತೆ, ಆದ್ರೆ ಎಲ್ಲಾ ರೂಪಕ್ಕೂ ಗಂಧ ಅಂತ ಕರೆಯಲ್ಲ. ಅಪರೋಕ್ಷ ಜ್ಞಾನವನ್ನ ಪಡೆದಾಗ ನಮ್ಮ ಹೃದಯದಲ್ಲಿ ದೇವರು ಕಾಣ್ತಾರಲ್ಲ ಒಂದು ರೂಪದಿಂದ, ಆ ರೂಪಕ್ಕೆ ಗಂಧ ಅಂತ ಕರೀತಾರಂತೆ. ಆ ಗಂಧವನ್ನ ಆಘ್ರಾಣಿಸ್ಬೇಕಂತೆ. ಆಘ್ರಾಣಿಸೋದು ಅಂದ್ರೆ ಚೆನ್ನಾಗ್ ಕಣ್ಣಿಂದ ನೋಡ್ಬೇಕು ಅಂತ ಅರ್ಥ. ಆ ರೀತಿ ಈ ರೀತಿ ಗಂಧ ಅನ್ನೋ ಶಬ್ದಕ್ಕೆ ಇದೊಂದು ಅರ್ಥ. ಇನ್ನೊಂದು ಆಗ್ಲೇ ತಿಳಿಸಿದಂತೆ ಗಂಧ ಅಂದ್ರೆ ಗಂಧ ನೀಡೋ ಚಂದನ, ಅದಕ್ಕರ್ಥ. ಇನ್ನೊಂದು ಗಂಧ ಅಂದ್ರೆ ಸ್ವಲ್ಪ ಅನ್ನೋ ಅರ್ಥ. ಹೀಗೆ ಗಂಧ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಇದೆ, ಅದನ್ನೆಲ್ಲ ಇಲ್ಲಿ ನೋಡ್ಬಹುದು. ಇದಾದ್ಮೇಲೆ ಒಂದು ಅಸಂಗತ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಅಸಂಗತ ಅಂದ್ರೆ ಈ ಮಾತುಗಳಲ್ಲಿ ಭಾಗವತದ ಪದ್ಯ ನೋಡಿದಾಗ ಮೇಲ್ನೋಟಕ್ಕೆ ತುಂಬಾ ಕಷ್ಟ ಈ ಶಬ್ದಗಳಿಗೆ ಅರ್ಥ ಹೇಳೋದು. ಅದ್ರಲ್ಲಿ ಏನ್ ಆಕ್ಷೇಪ ಬಂತಂದ್ರೆ ಇಲ್ಲಿ ಭಾಗವತಲ್ಲಿ ಚರಣಾಂಬುಜ ಕೋಶ ಗಂಧಂ ಅಂತ ಇದೆ. ಈಗ ನೀವು ಹೇಳೋದು ಒಂದೊಂದೊಂದಕ್ಕೆ ಸಂಬಂಧ ಇಲ್ಲ ಅಂತ ಈಗ ಆಕ್ಷೇಪ ಏನಂದ್ರೆ, ಕಿವಿಯಿಂದ ಯಾರಾದ್ರೂ ವಾಸನೆ ನೋಡ್ಲಿಕ್ಕಾಗತ್ತ? ವಾಸನೆ ಗ್ರಹಣ ಮಾಡ್ಲಿಕ್ಕಾಗತ್ತ? ಇಲ್ಲ. ಕಣ್ಣಿನಿಂದ ಕೇಳಿಸ್ಕೊಳ್ಲಿಕ್ಕಾಗತ್ತ? ಆಗಲ್ಲ. ಅಂದೇನರ್ಥ, ಯಾವ ಯಾವ ಇಂದ್ರಿಯಗಳ ಕೆಲಸ ಏನೇನೋ ಅದೇ ಅಷ್ಟೇ, ಆಯಾ ಇಂದ್ರಿಯಗಳಿಂದ ಒಂದ್ರಿಂದ ಇನ್ನೊಂದು ಮಾಡ್ಲಿಕ್ಕೆ ಬರಲ್ಲ. ಈಗ ಸುಗಂಧ ಬರ್ತಾ ಇದೆ ಒಂದು ಕಮಲದಿಂದ, ಅದು ದೇವರ ಪಾದನೇ ಒಂದು ಕಮಲ, ಆ ಕಮಲದಿಂದ ಸುಗಂಧ ಬರ್ತಾ ಇದೆ. ಸುಗಂಧ ಬರ್ತಾ ಇದ್ದಾಗ ನೀವೇನ್ ಹೇಳ್ತಾ ಇದ್ರಿ, ಕಿವಿಯಲ್ಲಿ ರಂಧ್ರ ಇದೆಯಲ್ಲ, ಅದರ ಮುಖಾಂತರ ಕೆಲವರೆಲ್ಲ ಮೂಸಿ ನೋಡ್ತಾ ಇದ್ದಾರೆ ಅಂತ. ಕಿವಿಯಿಂದ ಶಬ್ದ ಕೇಳ್ಬೋದು, ಕಿವಿಯಿಂದ ವಾಸನೆ ಗೊತ್ತಾಗಲ್ಲ. ಮೂಗಿನಿಂದ ಘ್ರಾಣೇಂದ್ರದಿಂದ ವಾಸನೆ ಗೊತ್ತಾಗೋದು. ಅದು ನೀವು ಕರ್ಣರಂಧ್ರೈಹಿ ಜಿಘ್ರಂತಿ, ಕಿವಿಯ ರಂಧ್ರಗಳೇನಿದೆ ಅದರ ಮುಖಾಂತರ ವಾಸನೆಯನ್ನ ಗ್ರಹಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ, ಇದು ಅಸಂಗತ ಅಲ್ವಾ? ಯಾಕಂದ್ರೆ ಶ್ರವಣೇಂದ್ರಿಯಕ್ಕೆ ಗಂಧವನ್ನ ಗ್ರಹಿಸೋ ಶಕ್ತಿ ಇಲ್ಲ, ಮೂಗಿಗೆ ಮಾತ್ರ ಆ ಶಕ್ತಿ ಇದೆ ಅಂತ. ಆಪಾತತಃ ಮೇಲ್ನೋಟಕ್ಕೆ ನೋಡಿದಾಗ ಈ ಭಾಗವತದ ಆ ಸಂಸ್ಕೃತದ ಪದಗಳಲ್ಲಿ ಪ್ರಶ್ನೆ ತೋರ್ತಾ ಇದ್ದಾರೆ. ವಸ್ತುತ ನಮ್ಗೆ ಅರ್ಥ ಹೇಳಾಗೋಗಿದೆ ಈಗ ವಿಜಯಧ್ವಜ ತೀರ್ಥರು, ಸಮಸ್ಯೆನೇ ಇಲ್ಲ. ಆದ್ರೆ ಕೆಲವರು ಹೀಗೆ ಒಂದು ಅರ್ಥ ಪ್ರಶ್ನೆ ಮಾಡ್ಕೊಂಡ್ರು, ಕಿವಿಯಿಂದ ಎಲ್ಲಿ ಮೂಸಿ ನೋಡ್ಲಿಕ್ಕಾಗತ್ತೆ, ಅದು ಸರಿ ಇದೆಯಾ, ಹಾಗಿದ್ಯಾ ಇಲ್ವಾ, ದುರ್ವಾಸನೆ ಅಂತ ಹೇಗ್ ಗೊತ್ತಾಗತ್ತೆ ಅಂತ. ಅದಕ್ಕೆ ಅವರೊಂದು ವ್ಯಾಖ್ಯಾನ ಮಾಡಿದ್ದಾರೆ, ವಲ್ಲಭಾಚಾರ್ಯರ ವ್ಯಾಖ್ಯಾನ. ಆ ವ್ಯಾಖ್ಯಾನ ಮಾಡ್ಕೊಂಡು ಹೋಗಿ ಹೋಗಿ ಕೊನೆಗೆ ಇವ್ರು ಯಾವ್ದು ಸರಿ ಇಲ್ಲ, ಅದಕ್ಕೆ ಆಚಾರ್ಯರ ವ್ಯಾಖ್ಯಾನ ಸುಂದರ ಅಂತ ಕೊನೆಗೆ ಯಥಾ ನಾವು ಪ್ರತಿ ಶ್ಲೋಕದಲ್ಲಿ ನೋಡ್ತೀವಿ ಹಾಗೆ ಇದೆ. ಅದೇನು ಅನ್ನೋದನ್ನ ನಮ್ಮಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ.
ಹರೇಶ್ ಮಾತಾಡ್ತಾರೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ ಶ್ರೀ ಕೃಷ್ಣಾರ್ಪಣ.